the Enopoya College and then Mangala group. So protecting Mother Nature. The glass and equipment in the separate and the plant. ಆಗಿ ಹಾಗೂ ಈ ಓಷನಿಕ್ ಪೊಲ್ಯೂಷನಿಂದ ಮಾನವನ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ ಪ್ರಸ್ತುತ ಇವತ್ತಿನ ದಿವಸ ಈ ಎಲ್ಲ ಪರಿಣಾಮಗಳನ್ನು ತಿಳಿಸಲು ಮತ್ತು ನಮ್ಮಿಂದ ಈ ಬೀಚ್ ಕ್ಲೀನಪ್ ಎಕ್ಸಸೈಸಸ್ಸಿಂದ ನಮ್ಮಿಂದ ಏನಾದರೂ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಳ್ತೀವಿ. ಕಪ್ಪುಗಳಾಗಲಿ ಕುಡಿದು ಬಿಸಾಕಿರುವಂಥದ್ದು ಪ್ಲೇಟ್ಗಳಾಗಲಿ ಆ ಥರ ಈ ಥರ ವಸ್ತುಗಳನ್ನು ಪ್ಲಾಸ್ಟಿಕ್ ಪದಾರ್ಥಗಳನ್ನ ಬೀಸಾಕೋದ್ರಿಂದ ಅಲ್ಲಿ ಪೇಟೆಯಲ್ಲಿ ಬೀಸಾಕಿರೋದು ಇಲ್ಲಿ ಬೀಚಲ್ಲಿ ಬರ್ತಾ ಇದೆ ಅನ್ನೋದು ಅವ್ರ ಗಮನಕ್ಕೆ ಬರಲಿ ಅನ್ನೋದು ಉದ್ದೇಶ ಇಟ್ಕೊಂಡೆ ಇದು ಮಾಡಿದೆ. ಇಷ್ಟೆಲ್ಲ ಸ್ವಚ್ಛ ಮಾಡಿದ್ರೆ ಸ್ವಾಭಾವಿಕವಾಗಿಯೇ ಎಲ್ಲ ನಮ್ಮ ಏನು ಬೀಚಿಗೆ ಬರಬೇಕಾಗಿರುವಂಥ ಆಸಕ್ತರು ಇರ್ತಾರಲ್ಲ ಅವ್ರಿಗೂ ಸಹ ಬರ್ತಾರೆ. ದೇ ವಿಲ್ ಆಲ್ಸೋ ಫೀಲ್ ರಿಲ್ಯಾಕ್ಸ್ಡ್ ಹಿಯರ್. In huge numbers, and they are enthusiastically cleaning the beach, which is very refreshing to see. And the support of the local administration we got, which was very appreciable. ದಿನನಿತ್ಯ ನಾವು ತಿನ್ನುವಂತಹ ಮೀನುಗಳಾಗಿರಬಹುದು ಅಥವಾ ತಿನಿಸುಗಳಾಗಿರ್ಬೋದು, ಇವೆಲ್ಲವೂ ನಮಗೆ ಪ್ರಕೃತಿ ಕೊಡುವಂತಹ ಕೊಡುಗೆ. ಅದನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ. ಇಂದು ನಾವು ಬಂದು ಸೇರಿದ್ದೇವೆ. ಬಹಳ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸೇರಿ ಒಟ್ಟು ಕ್ಲೀನ್ ಮಾಡಿರುತ್ತೆ ಎಲ್ಲರ ಹತ್ರ ನಾನು ಇದು ಮಾಡ್ತಿದ್ದೇನೆ. ಹಾಗೆ ನಾನು ನೋಡಿದ ಥರ ಅದರಲ್ಲಿ ತುಂಬ ಕಚಡಗಳಿತ್ತು, ಪ್ಲ್ಯಾಸ್ಟಿಕ್, ಪೇಪರ್, ಥರ್ಮಾಕೋಲು. ಅದನ್ನು ಆದಷ್ಟು ನಾವು ಅದನ್ನು ಅವಾಯ್ಡ್ ಮಾಡಬೇಕು. ಭಾಷೆಗಳು ಹಲವಾರು ಇರ್ತದೆ. ಈ ಲಿಂಗ್ವಿಸ್ಟಿಕ್ ಭಾಷೆಗಳು, ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಭಾಷೆ, ಒಂದೊಂದು ಆಚರಣೆ, ಒಂದೊಂದು ಸಮಸ್ಯೆಗಳು. ಕೊಡಗಿನಲ್ಲಿ ಒಂಥರ, ಮಂಗಳೂರಿನಲ್ಲಿ ಒಂಥರ. ಇವೆಲ್ಲರ ಮಧ್ಯದಲ್ಲಿ ಒಂದು ಸ್ಪಷ್ಟತೆ, ಒಂದು ಸದುದ್ದೇಶ ಇಟ್ಕೋಬೇಕು. ಸದುದ್ದೇಶ ಇಟ್ಕೊಂಡು ಒಂದು ಏನೇ ಮಾಡಿದ್ರು ಜನ ಮೆಚ್ಚುಗೆನ ಪಡೋ ರೀತಿಯಲ್ಲಿ ಇರಬೇಕು, ಜನ ಒಪ್ಪೋ ರೀತಿಯಲ್ಲಿ ಆಗಬೇಕು. ಒಂದು ಸ್ಪಷ್ಟ, ಒಂದು ಒಳ್ಳೆಯ ಉದ್ದೇಶದಿಂದ ಕಾರ್ಯ ಮಾಡೋಂಥದ್ದು ಯಾವುದು ಇಟ್ಕೊಳ್ಳದೆ ನಿಮ್ಮ ಸ್ವಾರ್ಥ, ಕೀಳುಮಟ್ಟದ ಗಲೀಜಿನ ರಾಜಕೀಯವನ್ನು ಮಾಡುವಂಥ ಈ ಪ್ರಯತ್ನವನ್ನು ಮಾಡ್ತಿರೋದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಈ ತಕ್ಷಣ ಸಮಯಾವಕಾಶವನ್ನು ಮುಂದಾಕಿ, ಸಮಯಾವಕಾಶವನ್ನು ಕೊಟ್ಟು ಎಲ್ಲ ರೀತಿಯ ಪೂರ್ವಭಾವಿ ತಯಾರಿಯನ್ನು ಮಾಡಿ ಅನಧಿಕೃತ ಈ ಕ್ರೈಸ್ತ ಧರ್ಮದ ಜೊತೆಯಲ್ಲಿ ಜಾತಿಯನ್ನು ಸೇರಿಸಿರುವಂಥ ಹಿಂದೂಗಳ ಜಾತಿಗಳನ್ನು ಸೇರಿಸಿರುವಂಥದ್ದು ಈ ಕೊಲಾಬ್ರೇಷನ್ ನೀವೇನು ಮಾಡಿದಿರೋ ಈ ಕೊಲಾಬ್ರೇಷನನ್ನು ಕೈ ಬಿಡಬೇಕು. ಹಾಗಾಗಿ ಹಿಂದುಳಿದ ವರ್ಗಗಳ ಆಯೋಗ ಕೂಡಲೇ ಮಧ್ಯಪ್ರವೇಶವನ್ನು ಮಾಡಬೇಕು. ಹಾಗಾಗಿ ಯಾಕೆ ಈ ರೀತಿ ಭಾಳ ಒತ್ತಾಯಪೂರ್ವಕವಾಗಿ ಇದನ್ನು ಉಳಿಸ್ತಾ ಇದ್ದಾರೆ? ಆದ್ದರಿಂದ ಕೂಡಲೇ ಯಾವುದೇ ಕಾರಣಕ್ಕೂ ಸರ್ವೆ ಚೆನ್ನಾಗಾಗಬೇಕು ಅಂತಂದರೆ ಈ ಗೊಂದಲಗಳನ್ನು ಇಲ್ಲದೇನೆ ಪೂರ್ವ ತಯಾರಿಯನ್ನು ಮಾಡಬೇಕು.